ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲ ಬ್ಯೂಟಿಫುಲ್ ವುಮೆನ್ಸ್ಗೂ ಹ್ಯಾಪಿ ವುಮೆನ್ಸ್ ಡೇ. ಸದಾ ಹ್ಯಾಪಿಯಾಗಿರಿ, ಸ್ಟ್ರಾಂಗ್ ಆಗಿರಿ, ಮತ್ತು ನಿಮ್ಮ ಡ್ರೀಮ್ಸ್ನ ಚೇಸ್ ಮಾಡೋದನ್ನು ಮರಿಬೇಡಿ, ಸರಿನಾ? ನಾವು ದಿನ ಪೂರ್ತಿ ಬೇರೆಯವ್ರ ಖುಷಿಗೋಸ್ಕರ ಮನೆ ಕೆಲಸ ಮತ್ತು ಕೆಲಸಕ್ಕೋಸ್ಕರ ಓಡಾಡ್ತಾ ಇರ್ತೀವಿ. ಆದರೆ ಇವತ್ತಿನ ವ್ಲಾಗು ನಮಗೋಸ್ಕರ, ನಮ್ಮೊಳಗಡೆ ಇರುವಂಥ ಶಕ್ತಿನ ನಾವೇ ಗುರುತಿಸ್ಕೊಳ್ಳೋ ಅಂಥ ಒಂದು ಪುಟ್ಟ ಪ್ರಯತ್ನ. ನೋಡಿ, ಈ ಸಮಾಜದಲ್ಲಿ ನಮಗೆ ಪರ್ಫೆಕ್ಟಾಗಿ ಇರಬೇಕು ಅನ್ನೋ ಸ್ಟ್ರೆಸ್ಸು ಯಾವಾಗಲೂ ಇರುತ್ತೆ. ಮನೆ ಕೆಲಸ ಇರಲಿ ಅಥವಾ ಆಫೀಸ್ ಕೆಲಸ ಇರಲಿ, ಎಲ್ಲದನ್ನು ಸರಿಯಾಗಿ ನಿಭಾಯಿಸಬೇಕು ಅಂತ ನಾವೇ ಕಷ್ಟಪಡ್ತಾ ಇರ್ತೀವಿ. ಆದರೆ ನಿಜ ಹೇಳಬೇಕು ಅಂತ ಹೇಳಿದ್ರೆ, ಕೆಲವು ದಿನ ಮಾತ್ರ ನಾವು ಸೋಲ್ಬೋದು, ಸುಸ್ತಾಗ್ಬೋದು, ಅದು ಕೂಡ ಪರವಾಗಿಲ್ಲ. ಇವತ್ತಿನ ದಿನ ಕೇವಲ ಸಂಭ್ರಮ ಮಾತ್ರ ಅಲ್ಲ, ನಮ್ಮ ಕನಸುಗಳ ಬಗ್ಗೆ ಯೋಚಿಸೋದಕ್ಕೂ ಹೌದು. ನೀವು ಯಾವುದೋ ಕೆಲಸ ಶುರು ಮಾಡಬೇಕು ಅಂತ ಸುಮಾರು ದಿವಸದಿಂದ ಅಂದ್ಕೊಂಡು ಇನ್ನೂ ಟೈಮ್ ಬಂದಿಲ್ಲ ಬಿಡಪ್ಪ ಅಂತ ಕಾಯ್ತಾ ಇದ್ದರೆ, ನೆನ್ಪಿಟ್ಕೊಳ್ಳಿ, ಆ ಟೈಮು ಈಗಾಗಲೇ ಬಂದಿದೆ. ನಿಮ್ಮ ಶಕ್ತಿ ಮೇಲೆ ನಿಮಗೆ ನಂಬಿಕೆ ಇರಲಿ, ಆಗಲೇ ನೀವೇನನ್ನಾದರೂ ಜಯಿಸೋದಕ್ಕೆ ಸಾಧ್ಯ. ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂತ ಹೇಳಿದ್ರೆ ನಮ್ಮ ಕೈಯಾರೆ ನಾವು ಮಾಡೋವಂಥ ಮನೆ ಮದ್ದು ಎಷ್ಟು ಚೆನ್ನಾಗಿ ಅವ್ರನ್ನ ಆರೈಕೆ ಮಾಡಿಬಿಡುತ್ತೆ ಅಲ್ವಾ? ಅದೇ ರೀತಿ ನಮ್ಮ ಮನಸ್ಸು ಕೆಟ್ಟು ನಿಂತಾಗ ನಾವೇ ಅದನ್ನು ರಿಪೇರಿ ಮಾಡ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ನಮಗೆ ನಾವೇ ಮೋಟಿವೇಟರ್ಸು. ಹೊರ್ಗಡೆಯಿಂದ ಯಾರೂ ಬಂದು ನಮ್ಮನ್ನು ಮೋಟಿವೇಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಮ್ಮ ಬೆಳವಣಿಗೆಗೆ ಬೆನ್ನೆಲುಬಾಗಿ ನಿಲ್ಲೋ ಅಂಥ ಅಮ್ಮ ಆಗಿರಲಿ, ಗಂಡ ಆಗಿರಲಿ, ಅಥವಾ ತಮ್ಮ ತಂಗಿ, ಫ್ರೆಂಡ್ಸು ಅಥವಾ ಅತ್ತೆ ಮಾವ, ಇವ್ರು ಎಲ್ಲರಿಗೂ ಇವತ್ತು ನಾವು ಧನ್ಯವಾದ ಹೇಳಲೇಬೇಕು. ಒಂದು ಹೆಣ್ಣು ಇನ್ನೊಂದು ಹೆಣ್ಣಿಗೆ ಬೆಂಬಲಿಸಿದ್ರೆ ಮಾತ್ರ ಅಲ್ಲಿ ದೊಡ್ಡ ಬದಲಾವಣೆ ಸಾಧ್ಯ. ನಮ್ಮ ಮನೆಯಲ್ಲಿರೋ ಅಂಥ ತಾಯಿ ಆಗಿರಲಿ ಅಥವಾ ಅತ್ತೆ ಆಗಿರಲಿ, ಅಕ್ಕ ತಂಗಿ ಆಗಿರಲಿ, ಅವರು ಕೂಡ ಹೆಣ್ಣೆ ಅಲ್ವಾ? ಈವನ್ನು ನಾವು ಹೋಗೋವಂಥ ಕಡೆ ಕೆಲಸ ಮಾಡುವಂಥ ಬಾಸ್ ಆಗಿರಲಿ ಅಥವಾ ಫ್ರೆಂಡ್ಸ್ ಕಲೀಗ್ಸ್ ಆಗಿರಲಿ, ಕಾಲೇಜಲ್ಲಿ ಓದೋವಂಥ ಫ್ರೆಂಡ್ಸ್ ಆಗಿರಲಿ, ಯಾರೇ ಆಗಲಿ, ಅವರು ನಮ್ಮ ಗೆಳತಿಯರಾದಾಗ ಸೊ ಅವರು ಒಂದು ಹೆಣ್ಣೆ ಆಗಿರ್ತಾರೆ. ಒಬ್ರಿಗೊಬ್ರು ಸಪೋರ್ಟ್ ಮಾಡಿದಾಗ ಅಲ್ಲಿ ಸಿಗೋ ಅಂಥ ಒಂದು ದೊಡ್ಡ ಶಕ್ತಿ ನಮ್ಮ ಬದಲಾವಣೆಗೆ ಒಂದು ಮೂಲ ಅಂತಲೇ ಹೇಳ್ಬೋದು. ನಮ್ಮಲ್ಲಿರೋವಂಥ ಪ್ರತಿಭೆ, ನಮ್ಮಲ್ಲಿರೋವಂಥ ತಾಳ್ಮೆ ಮತ್ತು ನಮ್ಮಲ್ಲಿರೋವಂಥ ಛಲ ಯಾವುದೂ ಸಣ್ಣದಲ್ಲ. ನೀವು ನಡೆಯೋ ದಾರಿಲಿ ಬೇರೆಯವ್ರಿಗಿಂತ ನೀವು ಭಿನ್ನವಾಗಿರ್ಬೋದು, ಆದರೆ ಅದು ನಿಮಗೆ ವಿಶಿಷ್ಟವಾದದ್ದು ಅನ್ನೋದನ್ನು ನೀವು ತಲೆಯಲ್ಲಿ ಇಟ್ಕೋಬೇಕಷ್ಟೆ. ಅದು ನಿಮ್ಮ ಸ್ಪೆಷಲ್ ಕ್ಯಾರೆಕ್ಟರ್ ಆಗಿರುತ್ತೆ. ಸೊ ಅದನ್ನು ಹೈಲೈಟ್ ಮಾಡಿ ನೀವೇನನ್ನು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅಲ್ವಾ, ಅದನ್ನು ಕೈ ಬಿಡದೆ ಸಾಧಿಸಿ. ಸುಮಾರು ಜನ ಕೇಳ್ತಾರೆ, ನನಗೇನೋ ಸಾಧಿಸ್ಬೇಕು ಅಂತ ಆಸೆ ಇದೆ, ಆದರೆ ಭಯ ಆಗುತ್ತೆ, ಸಮಾಜ ಏನನ್ನುತ್ತೋ ಅನ್ನೋ ಆತಂಕ ಇದೆ ಅಂತ. ನಿಜ ಹೇಳಬೇಕು ಅಂದರೆ ಭಯ ಪಡೋದು ತಪ್ಪಲ್ಲ, ಆದರೆ ಆ ಭಯಕ್ಕೆ ಎದುರಿ ಸುಮ್ಮನೆ ಕೂತ್ಕೊಳ್ಳೋದು ತಪ್ಪು. ಈವನ್ ನಾನು ಕೂಡ ಅಷ್ಟೇ, ಕಂಟೆಂಟ್ ಕ್ರಿಯೇಟರ್ ಆಗೋದಕ್ಕೆ ಮೊದಲು ತುಂಬಾ ಹಿಂಜರಿಕೆ ಇತ್ತು ನನಗೆ. ನಾನು ಸುಮಾರು ಸತಿ ಫೇಸ್ಲೆಸ್ ಚಾನಲ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಅದಾದಮೇಲೆ ನನಗನ್ನಿಸ್ತು, ನಾನು ಮಾಡ್ತಿರೋದೇನೋ ತಪ್ಪಿಲ್ಲ ಅಲ್ವಾ, ನಾನೇನು ಕಲ್ತಿದ್ದೀನಿ, ನನಗೇನು ಗೊತ್ತಿದೆ, ನನ್ನನ್ನು ನೋಡಿ 4 ಜನ ಸ್ಫೂರ್ತಿ ಪಡ್ಕೊಳ್ತಾರೆ ಅಂತ ಹೇಳಿದ್ರೆ ಸೊ ಅದು ಒಂದು ಒಳ್ಳೆ ವಿಚಾರನೇ ಅಲ್ವಾ? ನನಗೆ ಗೊತ್ತಿರೋ ಅಂಥ ಒಳ್ಳೆ ವಿಚಾರಗಳನ್ನ ಬೇರೆಯವ್ರಿಗೆ ಹೇಳ್ಕೊಡೋದ್ರಲ್ಲಿ ತಪ್ಪೇನಿಲ್ಲ. ನಾನು ಮಾಡ್ತಿರೋದು ಕೆಟ್ಟ ಕೆಲಸ ಅಂತೂ ಅಲ್ವೇ ಅಲ್ಲ. ಸೊ ಅದಕ್ಕೆ ಯಾಕೆ ಹೆದರ್ಕೋಬೇಕು ಅಂತ ಧೈರ್ಯ ಮಾಡಿಕೊಂಡೆ ನಾನು ಕಂಟೆಂಟ್ ಕ್ರಿಯೇಷನ್ಗೆ ಕಂಪ್ಲೀಟ್ಲಿ ವಿತ್ ಫೇಸ್ ಮಾಡಬೇಕು ಅಂತ ಹೇಳಿ ಟ್ರೈ ಮಾಡಿದ್ದು. ನಾನು ಹಾಗೇ ಹೆದರ್ಕೊಂಡೇ ಇದ್ದೆ ಅಂತ ಹೇಳಿದ್ರೆ ನಾನು ಯಾವತ್ತೂ ಮುಂದಕ್ಕೆ ಬರೋದಕ್ಕೆ ಆಗ್ತಾನೇ ಇರಲಿಲ್ಲ. ನಾನು ಆಫೀಸಲ್ಲಿ ಬಾಸೇ ಆಗಿರ್ಬೋದು, ಮನೆಯಲ್ಲಿ ನಾನು ಬೆಸ್ಟ್ ಹೆಂಡ್ತಿನೇ ಆಗಿರ್ಬೋದು, ಅಥವಾ ನನ್ನ ಮಗುಗೆ ಬೆಸ್ಟು ತಾಯಿ ಆಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಎಲ್ಲದರಲ್ಲೂ ನಾನೊಂದು ಟ್ರೈ ಮಾಡ್ತಾಯಿದ್ದೀನಿ. ನಮ್ಗೆ ಏನು ಅನಿಸುತ್ತೆ ಅಂತ ಹೇಳಿದ್ರೆ, ನಮ್ಮ ಸಮಾಜದಲ್ಲಿ ಇವತ್ತಿಗೂ ಅಷ್ಟೇ ಮಹಿಳೆಯರಿಗೆ ಒಂದು ಚೌಕಟ್ಟಿರುತ್ತೆ. ಅಂದರೆ ಆ ಚೌಕಟ್ಟನ್ನ ಮೀರಿ ನಿಂತಾಗಲೇ ನಮಗೆ ಒಂದು ಹೊಸ ದಾರಿ ಕಾಣಿಸೋದು. ನಿಮ್ಗೇನು ಗೊತ್ತಾ, ಜಗತ್ತಲ್ಲಿ ದೊಡ್ಡ ಸಾಧನೆ ಮಾಡಿರೋರು ಯಾವುದೋ ಒಂದು ಹಂತದಲ್ಲಿ ನನ್ನಿಂದ ಇದಾಗೋದೇ ಇಲ್ಲಪ್ಪ ಅಂತ ಅಂದ್ಕೊಂಡವರೇ ಜಾಸ್ತಿ. ಅವರು ಅಲ್ಲಿಗೆ ನಿಂತುಬಿಟ್ಟಿದ್ರೆ ಅವ್ರು ಏನೂ ಸಾಧನೆ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ನಮ್ಮಲ್ಲಿರೋ ಅಂಥ ಪುಟ್ಟದಾಗಿರೋವಂಥ ಆಸೆ ಅಥವಾ ಕನಸನ್ನು ಶುರು ಮಾಡಿದ್ರೇ ನಾವು ಮುಂದಕ್ಕೆ ದೊಡ್ಡದಾಗಿ ಬೆಳೆಯೋದಕ್ಕೆ ಶುರು ಮಾಡ್ತೀವಿ.
ನಾವೇನೂ ಒಂದು ಪ್ರಯತ್ನನೇ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಎಲ್ಲಿದ್ದೀವೋ ಅಲ್ಲೇ ನಿಂತು ನೀರು ಥರನೇ ಆಗೋಗ್ಬಿಡ್ತೀವಿ. ಸೊ ನಾವು ಮುಂದಕ್ಕೆ ಪ್ರೋಗ್ರೆಸ್ ಆಗೋದಕ್ಕೆ ಆಗೋದಿಲ್ಲ. ನಾನು ಆ್ಯಕ್ಚುಲಿ ಡಬಲ್ ಡಿಗ್ರಿ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿಲಿ ಫಸ್ಟ್ ಪರ್ಸನ್ನು ಅಮ್ಮನಿಗೆ ಸುಮಾರು ಜನ ಹೇಳಿದ್ರು, ಯಾಕೆ ಹೆಣ್ಮಕ್ಳು ಮದುವೆ ಆದಮೇಲೆ ಪಾತ್ರೆ ತೊಳಿತಾ ಇರ್ತಾರೆ, ಗಂಡನ ಮನೆಗೆ ಹೋಗ್ತಾರೆ, ಏನಕ್ಕೆ ಈ ಥರ ಎಲ್ಲ ಓದಿಸ್ತಾ ಇದ್ದೀರಾ ಕಷ್ಟಪಟ್ಟು, ಬಿಡಿ ಬೇಗ ಮದುವೆ ಮಾಡಿಸಿ ಅಕ್ಕ ಅಂತ. ನಮ್ಮಮ್ಮ ಹೇಳಿದ್ರು ಅವಳಿಗೆ ಎಷ್ಟು ಇಷ್ಟ ಇದೆಯೋ ಅಷ್ಟು ಓದಲಿ, ನಾನು ಓದ್ಸೋದಕ್ಕೆ ರೆಡಿ ಇದ್ದೀನಿ ಅಂತ. ಒಂದು ಮಹಿಳೆ ಅಂದರೆ ನಮ್ಮ ತಾಯಿ ನನಗೆ ಸಪೋರ್ಟ್ ಮಾಡಿದ್ದಕ್ಕೋಸ್ಕರನೇ ನಾನಿವತ್ತು ಎಜುಕೇಟೆಡ್ ಪರ್ಸನ್ ಆಗಿ 4 ಜನದ ಮುಂದೆ ಧೈರ್ಯವಾಗಿ ನಿಂತು ಮಾತಾಡೋ ಥರನೂ ಆಗಿದ್ದೀನಿ, 4 ಜನಕ್ಕೆ ಕೆಲಸ ಕೊಡೋ ಥರನೂ ಆಗಿದ್ದೀನಿ. ಅವತ್ತು ನನ್ನ ತಾಯಿ ಬೇರೆಯವ್ರ ಮಾತು ಕೇಳಿಕೊಂಡು, ನೀನು ಹೆಣ್ಣು ಏನಕ್ಕೆ ನೀನು ಓದ್ತೀಯಾ, 4 ಜನದ ಮುಂದೆ ನಾನು ತಲೆ ತಗ್ಗಿಸ್ಬೇಕಾಗತ್ತೆ, ಬೇಡ ನೀನು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗು ಅಂತ ಕಳಿಸ್ಬಿಟ್ಟಿದ್ರು ಅಂತ ಹೇಳಿದ್ರೆ ನಾನು ಡೆಫಿನೆಟ್ಲಿ ಡಬಲ್ ಡಿಗ್ರಿನೂ ಮಾಡೋಕ್ಕಾಗ್ತಿರ್ಲಿಲ್ಲ, ಒಳ್ಳೆ ಕೆಲಸದಲ್ಲಿ ಇರೋಕ್ಕಾಗ್ತಿರ್ಲಿಲ್ಲ, ಲಕ್ಷಾಂತರ ರೂಪಾಯಿ ಸಂಪಾದನೆಯೂ ಮಾಡೋಕ್ಕಾಗ್ತಿರ್ಲಿಲ್ಲ. ನಾವು ಧೈರ್ಯವಾಗಿ ನಿಂತಾಗ್ಲೇನೆ ಏನನ್ನು ಬೇಕಾದರೂ ಸಾಧಿಸೋದಕ್ಕಾಗತ್ತೆ. ಈವನ್ ನಾನು ಕೆಲ್ಸಕ್ಕೆ ಹೋದಾಗಲೂ ಅಷ್ಟೇ ಸುಮಾರು ಜನ ಅಮ್ಮನ ಹತ್ರ ಕಿವಿ ಚುಚ್ಚು ಕೊಟ್ಟವ್ರು ಇದ್ದಾರೆ. ಏನಕ್ಕೆ ಹೆಣ್ಮಕ್ಳು ಸಂಪಾದನೆ ಮಾಡಿದ್ರಲ್ಲಿ ನೀನು ತಿನ್ಬೇಕಾ, ನೀನು ಅಷ್ಟೊಂದು ಸಂಪಾದನೆ ಮಾಡ್ತಿದೆಯಲ್ಲ, ಕೆಲಸ ಬಿಡಿಸ್ಬಿಡ್ಬೋದಲ್ವಾ ಅಂತೆಲ್ಲ ಮಾತಾಡ್ದವ್ರು ಇದ್ದಾರೆ. ನಮ್ಮಮ್ಮ ಆವಾಗಲೂ ಅಷ್ಟೇ ನನಗೆ ಬೆನ್ನೆಲುಬಾಗಿ ನಿಂತರು. ಅವಳನ್ನ ಕೆಲಸಕ್ಕೆ ನಾನು ಕಳಿಸ್ತಾ ಇರೋದು ಅವಳು ಸಂಪಾದನೆ ಮಾಡಿ ನಾನು ಕೂತ್ಕೊಂಡು ತಿನ್ನಬೇಕು ಅಂತ ಅಲ್ಲ, ಅವಳು ಕೂಡ ಅವಳ ಕಾಲ ಮೇಲೆ ನಿಂತು ಜಗತ್ತಲ್ಲಿ ನಾನು ಏನಾದರೂ ಸಾಧಿಸೋದಕ್ಕಾಗತ್ತೆ ಅಂತ ಅವಳು ಧೈರ್ಯವಾಗಿ ಮುನ್ನುಗ್ಗಿ ಹೋಗ್ತಾ ಇದ್ದಾಳೆ. ಅದಕ್ಕೆ ನಾನು ಸಪೋರ್ಟಾಗಿ ನಿಂತ್ಕೊಳ್ಬೇಕೇ ಹೊರತು ಅವಳನ್ನ ಚ್ಯೂಟ್ ಹಾಕ್ಬಾರ್ದು ಅಂತ ನನ್ನ ಮುಂದೆ ಹೇಳ್ದವ್ರಿಗೇನೆ ಆನ್ ಫೇಸ್ ಮಾತಾಡಿದ್ದಾರೆ ನಮ್ಮ ಮಮ್ಮಿ. ಸೊ ಅದಕ್ಕೆ ನನಗೆ ತುಂಬಾ ಪ್ರೌಡಾಗಿ ಫೀಲ್ ಆಗುತ್ತೆ. ದೊಡ್ಡವರು ದೊಡ್ಡದಾಗಿ ಯೋಚನೆ ಮಾಡಬೇಕೇ ಹೊರತು ಸಣ್ಣದಾಗಿ ಯೋಚನೆ ಮಾಡಬಾರ್ದು. ಆ ರೀತಿ ನಮ್ಮ ತಾಯಿ ನನಗೆ ಇನ್ಸ್ಪಿರೇಷನ್ ಆಗಿ ನಿಂತಿದ್ದ ಕಾರಣದಿಂದನೇ ಇವತ್ತು ನಾನು ಇಷ್ಟೊಂದು ಸ್ಟ್ರಾಂಗ್ ಆಗಿದ್ದೀನಿ. ಅದರಿಂದನೇ ನೀವು ಕೂಡ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಸಪೋರ್ಟಾಗಿ ನಿಂತ್ಕೊಳ್ಬೇಕು. ನೀವು ಒಂದು ತಾಯಿ ಆಗಿರ್ಬೋದು, ಅಥವಾ ಅತ್ತೆ ಆಗಿರ್ಬೋದು, ಅಥವಾ ನೀವು ಯಾರ್ದೋ ಅಕ್ಕ ತಂಗಿ ಆಗಿರ್ಬೋದು, ಇಲ್ಲ ನೀವು ಯಾರ್ದೋ ಮಗಳಾದರೂ ಆಗಿರ್ಬೋದು. ಒಬ್ರಿಗೊಬ್ರು ನೀವು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ ಮಾತ್ರನೇ ಇನ್ನೊಂದು ಹೆಣ್ಣು ಬೆಳೆಯೋದಕ್ಕಾಗತ್ತೆ. ಒಂದು ಹೆಣ್ಣು ಇನ್ನೊಂದು ಹೆಣ್ಣನ್ನು ಅರ್ಥನೇ ಮಾಡ್ಕೊಂಡಿಲ್ಲ ಅಂದಮೇಲೆ ಇಲ್ಲಿ ಸಾಧನೆಗೆ ಜಾಗನೇ ಇರೋದಿಲ್ಲ. ನಮ್ಮ ಹೆಣ್ಮಕ್ಳೇ ಈಗ ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಗಂಡಸರು ಹೆಣ್ಮಕ್ಳನ್ನ ಬೆಳೆಯೋದಕ್ಕೆ ಬಿಡ್ತಾರಾ? ಡೆಫಿನೆಟ್ಲಿ ಇಲ್ಲ. ನೀನೊಂದು ಯಕಶ್ಚಿತ್ ಹೆಣ್ಣು ಅಂತ ಹೇಳಿ ನಿಮ್ಮನ್ನು ಹೀಯಾಳಿಸಿರ್ತಾರಲ್ವ, ನಿನ್ನಿಂದ ಇದಾಗಲ್ಲ ಅಂತ ಹೇಳಿ ಹಾಡ್ಕೊಂಡವ್ರು ಇದ್ದಾರಲ್ಲ, ಅವ್ರ ಎದುರುಗಡೆನೇ ನೀವು ನಿಂತು ಸಾಧಿಸಿ ತೋರಿಸ್ಬೇಕು. ನಿಮ್ಮಲ್ಲಿರೋ ಅಂಥ ಒಂದು ಸಣ್ಣ ಪುಟ್ಟ ಕನಸುಗಳನ್ನ ನೀವು ಮೊದಲಿಂದನೇ ಶುರು ಮಾಡಬೇಕು. ಒಂದು ಚಿಕ್ಕ ಸ್ಟೆಪ್ಪಿಂದ, ಅದು ಮೇ ಬಿ ನೀವು ಮನೆಯಿಂದನೇ ಕೆಲಸ ಮಾಡೋದಾಗಿರಲಿ, ಅಥವಾ ಏನಾದರೂ ಒಂದು ಕೋಚಿಂಗ್ ಕ್ಲಾಸ್ಗೆ ಹೋಗಿ ಕಲಿಯೋದಾಗಿರಲಿ, ಅಥವಾ ಏನೋ ಒಂದು ಎಜುಕೇಟ್ರಿ ಥಿಂಗ್ ಆಗಿರಲಿ, ಅದಕ್ಕೆ ಇವತ್ತೇ ಒಂದು ಸಣ್ಣ ಹೆಜ್ಜೆ ಇಡಿ. ನೀವು ಧೈರ್ಯವಾಗಿ ಮುನ್ನಡೆದು ನೀವು ಸಾಧಿಸಿದ್ರಿ ಅಂತ ಹೇಳಿದ್ರೆ ಅವ್ರ ಮುಖದ ಮೇಲೆ ಹೊಡೆದಂಗೆ ಇರಬೇಕು. ಡೆಫಿನೆಟ್ಲಿ ನಾವು ಮನೇಲಿ ಕೂತ್ಕೊಂಡು ಅಡುಗೆ ಮಾಡೋಕ್ಕೂ ಬರುತ್ತೆ, ಹೊರ್ಗಡೆ ಹೋಗಿ ಸಾಧನೆ ಮಾಡಿ ತೋರ್ಸೋಕ್ಕೂ ಬರುತ್ತೆ ಅಂತ ನಾವು ನಮ್ಮನ್ನು ಪ್ರೂವ್ ಮಾಡಬೇಕು. ಆಗಲೇ ಅದೆಲ್ಲನೂ ಸಾಧ್ಯ. ನಾವೆಲ್ಲರೂ ಬೇರೆಯವ್ರನ್ನ ಪ್ರೀತಿಸೋದಲ್ಲಿ ಎತ್ತಿದ ಕೈ, ಆದರೆ ನಮ್ಮನ್ನು ನಾವು ಪ್ರೀತಿಸ್ಕೊಳ್ಳೋದು ಯಾವಾಗ? ಸೆಲ್ಫ್ ಲವ್ ಅನ್ನೋದು ಸ್ವಾರ್ಥ ಅಲ್ಲ. ನೀವು ಖುಷಿಯಾಗಿದ್ದರೆ ಮಾತ್ರ ನಿಮ್ಮ ಸುತ್ತಮುತ್ತಲಲ್ಲಿ ಇರೋರನ್ನ ನೀವು ಖುಷಿಯಾಗಿರೋದಕ್ಕೆ ಸಾಧ್ಯ ಅಂತ ನಾನು ನಂಬ್ತೀನಿ. ಅಟ್ಲೀಸ್ಟ್ ದಿನದಲ್ಲಿ ಒಂದು 30 ನಿಮಿಷ ಆದರೂ ನಮಗೋಸ್ಕರ ನಾವು ಮೀಸಲಿಡಬೇಕು. ಅದು ಹೆಲ್ತ್ ಫ್ಯಾಕ್ಟರ್ ಆದರೂ ಆಗಿರ್ಬೋದು, ಒಂದು ಸ್ಮಾಲ್ ಎಕ್ಸಸೈಸಿಂದ ಹಿಡಿದು, ಅಥವಾ ಒಂದು ಹಾಡು ನಮಗಿಷ್ಟ ಆಗಿರೋವಂಥ ಹಾಡನ್ನ ನಾವು ಕೇಳೋದಾಗಿರ್ಬೋದು, ಅಥವಾ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಮೌನವಾಗಿ ಕೂತ್ಕೊಳ್ಳೋದಾಗಿರ್ಬೋದು. ನೀವು ಯಾವುದೇ ರೀತಿಯಾಗಿರುವಂಥ ಫಿಸಿಕಲ್ ಸ್ಟ್ರಕ್ಚರ್ ಆಗಿದ್ರೂ ಸರಿ, ನಿಮ್ಮ ದೇಹನ, ನಿಮ್ಮ ಬಣ್ಣನ, ನಿಮ್ಮ ವ್ಯಕ್ತಿತ್ವನ ನೀವು ಗೌರವಿಸೋದಕ್ಕೆ ಶುರು ಮಾಡಿ, ಪ್ರೀತಿಸೋದಕ್ಕೆ ಶುರು ಮಾಡಿ. ಬೇರೆಯವ್ರ ಜೊತೆ ನಿಮ್ಮನ್ನು ಹೋಲ್ಸೋದನ್ನು ಸ್ಟಾಪ್ ಮಾಡಿ. ಮತ್ತು ನಿಮ್ಮ ಸ್ಪರ್ಧೆ ಕೇವಲ ನೆನ್ನೆ ಇದ್ದ ನಿಮ್ಮ ಜೊತೆ ಮತ್ತು
ಮುಂದೆ ಇರೋವಂಥ ನಿಮ್ಮ ಜೊತೆ ಇರಬೇಕು ಮಾತ್ರ. ಆದರೆ ಬೇರೆಯವ್ರ ಮೇಲೆ ನೀವು ಕಾಂಪಿಟೇಷನ್ಗೆ ಇಳಿಬೇಡಿ. ಆ ರೀತಿ ಕಂಪೇರ್ ಮಾಡ್ತಾನೆ ನಮ್ಮ ಸೆಲ್ಫ್ ಎಸ್ಟೀಮು ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ಮ ವ್ಯಕ್ತಿತ್ವ ಯಾವಾಗಲೂ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು. ಬೇರೆಯವ್ರಿಗೆ ನೀವು ಕಂಪೇರ್ ಮಾಡ್ತಾ ಇದ್ದಷ್ಟು ನಿಮ್ಮ ವ್ಯಕ್ತಿತ್ವ ಕೆಳಗಡೆ ಬರುತ್ತೆ. ಇವತ್ತು ಸಂಡೇ ಆಗಿದ್ದರಿಂದ ವುಮೆನ್ಸ್ ಡೇ ಸ್ಪೆಷಲ್ ಅಂತ ಕ್ರ್ಯಾಬ್ ಬೇಕು ಅಂತ ಮಾತಾಡ್ತಾ ಇದ್ದೆ. ಅದಕ್ಕೆ ಚಿನ್ನು ಮಾರ್ಕೆಟ್ ಹೋಗಿದ್ರು, ಅಲ್ಲಿ ಚೆಕ್ ಮಾಡ್ಕೊಂಬನ್ನಿ ಅಂತ ಹೇಳಿ ಕಳಿಸಿದ್ದೆ. ಬಟ್ ಈಗ ಕ್ರ್ಯಾಬು ಸೀಸನ್ ಇಲ್ಲ ಅಂತ ನಮ್ಮ ಮನೆಯವರು ಫಿಶ್ಶೇ ತೊಗೊಂಡು ಬಂದರು. ಸರಿ ಫಿಶ್ ಫ್ರೈ ಕೇಳ್ತಾಯಿದ್ರು ನಮ್ಮ ಮನೆಯವರು. ಸುಮಾರು ದಿವಸದಿಂದ ಸರಿ ಅದನ್ನೇ ಮಾಡಿಕೊಟ್ಬಿಡೋಣ ಅಂತ ಅಂದ್ಕೊಂಡು ಲಾಸ್ಟ್ ಟೈಮು ಮನೆಗೆ ಶಿಲ್ಪ ಬಂದಿದ್ಲಲ್ಲ, ಆಗ ಮೀನು ಸಾರು ಫಿಶ್ ಫ್ರೈ ಮಾಡಿದ್ದು. ಅದಕ್ಕೆ ಕ್ರೇವ್ ಆಗ್ತಿದೆ ಅಂತ ಕೇಳಿದ್ರು. ಸರಿ ಇವತ್ತು ಮಾಡೋಣ ಅಂತ ಹೇಳಿ ಫಿಶ್ ತೊಗೊಬಂದರು. ಸಾಂಬಾರಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಅಮ್ಮ ಫಿಶ್ ಫ್ರೈ ನೀನು ಮಾಡು, ಸಾಂಬಾರು ನಾನು ಮಾಡ್ತೀನಿ ಅಂತ ಹೇಳಿದರು. ಸೊ ನಾವಿಬ್ಬರು ಹಂಚ್ಕೊಂಡು ಕೆಲಸ ಮಾಡೋದ್ರಿಂದ ಸ್ವಲ್ಪ ಸ್ಟೇನು ಕಡಿಮೆ ಆದಂಗೆ ಫೀಲ್ ಆಗುತ್ತೆ. ಅಮ್ಮ ಮುದ್ದೆ ಮಾಡ್ತೀನಿ, ನೀನು ಅನ್ನ ಮಾಡು ಅಂತ ಹೇಳಿದ್ರು. ನಾನು ಅನ್ನ ಮಾಡಿದೆ, ಅಮ್ಮ ಮುದ್ದೆ ಮಾಡಿದ್ರು. ಇವತ್ತು ನಾನು ಮಾಡಿರೋ ಫಿಶ್ ಫ್ರೈಗೆ ಯೂಸ್ ಮಾಡಿರೋ ಅಂಥ ಮಸಾಲ ಬಂದು ಧನಿಯಾ ಪುಡಿ, ಆಮೇಲೆ ಅಚ್ಕಾರದ ಪುಡಿ, ಚಾಟ್ ಮಸಾಲ, ಜೀರಾ ಪೌಡರು, ಪೆಪ್ಪರ್ ಪೌಡರು, ಖಾರದ ಪುಡಿ, ಆಮೇಲೆ ಫ್ರೆಶ್ ಆಗಿ ಮನೆಯಲ್ಲೇ ಮಾಡಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು 2-3 ಸ್ಪೂನು ಎಣ್ಣೆ, ಆಮೇಲೆ ಅರ್ಶಿನದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸಿಟ್ಕೊಂಡು ಅದರಲ್ಲಿ ವಾಶ್ ಮಾಡಿರೋವಂಥ ಫಿಶ್ನ ಚೆನ್ನಾಗಿ ಅಪ್ಲೈ ಮಾಡಿ ಇಟ್ಕೊಬಿಡ್ಬೇಕು. ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ಅಟ್ಲೀಸ್ಟು 3 to 4 ಅವರ್ಸ್ ಇದು ಮ್ಯಾರಿನೇಟ್ ಆಗೋದಕ್ಕೆ ಮಸಾಲೆ ಎಲ್ಲ ಹಾಕಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನಮಗೆ ತುಂಬ ಚೆನ್ನಾಗಿ ಮಸಾಲೆ ಇನ್ಫ್ಯೂಸ್ ಆಗಿರುತ್ತೆ. ಇದು ತವಾ ಫ್ರೈ ಮಾಡೋದಕ್ಕೆ ನಾನು ರೆಸಿಪಿ ಮಾಡ್ತಾ ಇರೋದು. ಸೊ ಇದನ್ನು ಸಂಜೆ ಮಾಡೋಣ ಅಂತ ಹೇಳಿ ಎತ್ತಿಟ್ಬಿಟ್ಟೆ. ಇನ್ನು ಸರ್ಪ್ರೈಸ್ ಕೊಡೋಣ ಅಮ್ಮಂಗೆ, ವುಮೆನ್ಸ್ ಡೇ ಅಲ್ವಾ ಅಂತ ಹೇಳಿ ನಮ್ಮ ಮನೆಯವ್ರು ಮಲ್ಕೊಳಕ್ಕೆ ಹೋಗಿದ್ರು. ಸಂಡೇ ಆ್ಯಸ್ ಯೂಶ್ವಲ್ಲು ಅಮ್ಮ ಪಾಪುನ ಈವ್ನಿಂಗು ಪಾರ್ಕಿಗೆ ಕರ್ಕೊಂಡೋಗೋದಕ್ಕಂತ ಹೋಗ್ತಾರೆ. ಸೊ ಅವ್ರು ಬರೋದು ಆಲ್ಮೋಸ್ಟ್ 2 ಅವರ್ ಆಗಿಬಿಡುತ್ತೆ. ಅಷ್ಟೊತ್ತಿಗೆ ಮನೇಲೇ ಕೇಕ್ ಮಾಡೋಣ ಅಂತ ಹೋದೆ. ನಾನು ಮಾಡ್ಕೊಂಡಿದ್ದು ದೊಡ್ಡ ಎಡವಟ್ಟಿದ್ದು. ನಾನು ಸುಮಾರು ಸತಿ ಈ ಬರ್ಬಾನ್ ಬಿಸ್ಕೆಟ್ಸ್ನ ಯೂಸ್ ಮಾಡಿಕೊಂಡು ಮನೇಲೇ ಕೇಕ್ ಮಾಡಿದ್ದೀನಿ. ಸಖತ್ ಔಟ್ಸ್ಟ್ಯಾಂಡಿಂಗಾಗಿ ಬರುತ್ತೆ. ಇದು ಮಾಡೋದು ತುಂಬಾ ಈಸಿ. ಬರ್ಬಾನ್ ಬಿಸ್ಕೆಟ್ಸ್ನ ತಗೊಂಡು ಅದನ್ನು ಕ್ರಷ್ ಮಾಡ್ಕೊಳ್ಬೇಕು ಮಿಕ್ಸಿಯಲ್ಲಿ. ಸೊ ಆ ಪುಡಿ ಏನು ಬರುತ್ತಲ್ಲ ಅದಕ್ಕೆ ಹಾಲು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಒಳ್ಳೆ ಕನ್ಸಿಸ್ಟೆನ್ಸಿ ಬಂದ ಮೇಲೆ ಸೊ ದೋಸೆ ಬ್ಯಾಟರ್ ಥರ ಜಾಸ್ತಿ ತಿಕ್ಕಾಗೂ ಇರಬಾರ್ದು, ಜಾಸ್ತಿ ನೀರಾಗೂ ಇರಬಾರ್ದು, ಮೀಡಿಯಮ್ ಆಗಿರುತ್ತಲ್ಲ. ಆಗ ಬೇಕಿಂಗ್ ಪೌಡರ್ ಇಲ್ಲ ಅಂದರೂ ಏನೋ ಇರುತ್ತಲ್ಲ ಅದು ಒಂದು ಸ್ಯಾಶೆಟ್ ಹಾಕ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡಬೇಕು. ಅದನ್ನು ಬೀಟ್ ಮಾಡಿಬಿಟ್ಟು ಹಾಗೆ ಇಟ್ಕೊಳ್ಬೇಕು. ನಿಮ್ಮ ಮನೇಲಿ ಅವನ್ ಇತ್ತು ಅಂತ ಹೇಳಿದ್ರೆ ಪ್ರೀ ಹೀಟ್ ಮಾಡ್ಕೊಳ್ಬೇಕು 15 ಮಿನಿಟ್ಸು. ನಾನು ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಪ್ರೀ ಹೀಟ್ ಮಾಡೋದಕ್ಕೆ ಮರ್ತೋದೆ. ಏನಾಯಿತು, ನಾನು ಆಲ್ರೆಡಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಜಸ್ಟು 5 ಮಿನಿಟ್ಸೇ ಪ್ರೀ ಹೀಟ್ ಮಾಡಿದೆ. ಸೊ ಇದೆಯಲ್ಲ ಬ್ಯಾಟರ್ನ ಮಿಕ್ಸ್ ಮಾಡಿರೋದು ಅದನ್ನು ಒಂದು ಬೌಲ್ ಅಂದರೆ ಕೇಕ್ ಬೇಕಿಂಗ್ ಕಂಟೈನರ್ ನಿಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ ಪ್ಯಾನು ಅದಕ್ಕೆ ಹಾಕ್ಕೊಳ್ಳಿ. ನನ್ನ ಹತ್ರ ಇಲ್ಲ, ನಾನು ಈ ರೀತಿ ಬೌಲ್ ತೊಗೊಂಡಿದ್ದೀನಿ. ಬಟರ್ ಪೇಪರ್ ಇರಲಿಲ್ಲ, ಅದಕ್ಕೆ ಪೇಪರ್ಗೆ ಆಯಿಲ್ ಹಾಕಿ ಈ ರೀತಿ ಕೆಳಗಡೆ ಹಾಕ್ಕೊಂಡು ಮಾಡಿದೆ. ಈ ಸತಿ ಮಾಡಿದ್ದು ನಾನು ಎಡವಟ್ಟು ಏನು ಅಂತ ಹೇಳಿದ್ರೆ ಬಟರ್ ಪೇಪರ್ ಇಲ್ಲ ಅಂತ ಹೇಳಿ ಪೇಪರ್ಗೆ ಆಯಿಲ್ ಹಾಕಿ ಮಾಡಿದ್ನಲ್ಲ. ದೇವ್ರೇ, ನಾನು ಮಾಡಿದ ದೊಡ್ಡ ತಪ್ಪು. ಎಲ್ಲ ಸೀದೋಯ್ತು. ಸೀರಿಯಸ್ಲಿ ಅಮ್ಮಂಗೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡೆ, ಬಟ್ ನಾನೇ ಸರ್ಪ್ರೈಸ್ ಆಗಿಬಿಟ್ಟೆ. ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಕಟ್ ಮಾಡಿ ಆಲ್ಮಂಡು, ಪಿಸ್ತಾ, ವಾಲ್ನಟ್ಸು ಮತ್ತು ಗ್ರೇಪ್ಸು ಎಲ್ಲನೂ ಹಾಕಿ ಮಾಡಿದ್ದೆ. ಬಟ್ ಒಳಗಡೆ ಸಾಫ್ಟಾಗಿ ಸಖತ್ ಟೇಸ್ಟಿಯಾಗಿತ್ತು. ಬಟ್ ಕೆಳಗಡೆ ತಳ ಸೀದ್ಬಿಟ್ಟಿತ್ತು. ಯಾಕೆ ಅಂತ ಹೇಳಿದ್ರೆ ಅದು ಪ್ರೀ ಹೀಟ್ ಮಾಡಿರಲಿಲ್ಲ. ನಾನು ಕುಕ್ಕರ್ಗೆ ಉಪ್ಪು ಹಾಕ್ಬಿಟ್ಟು ಕೆಳಗಡೆ ಇಟ್ಬಿಟ್ಟು ಅದ್ರ ಮೇಲೆ ನಾನು ಈ ಬೌಲ್ನ ಇಟ್ಟಿದ್ನಲ್ಲ, ಸೊ ಅದು ತಳ ಹತ್ಬಿಟ್ಟಿದೆ. ತುಂಬ ಅಂದರೆ ತುಂಬ ಡಿಸಪಾಯಿಂಟ್ ಆಗೋಗ್ಬಿಟ್ಟೆ. ಬಟ್ ಆದರೂ ನಾನು ಬಿಡಲ್ಲ, ಒಳಗಡೆ ಟೇಸ್ಟು ಅಷ್ಟು ಚೆನ್ನಾಗಿತ್ತು. ಸರಿ ಇನ್ಯಾಕೆ ಈ ದಿನನ ಮೆಸ್ಸಪ್ ಮಾಡಬೇಕು. ಸಾಯಂಕಾಲ ಆಲ್ಮೋಸ್ಟು 7 o'clock ಆಗೋಗ್ಬಿಟ್ಟಿತ್ತು. ಇನ್ನು ಹೊರಗಡೆಯಿಂದ ಕೇಕ್ ತರಿಸೋದು ಯಾಕೆ ಅಂತ ಅದನ್ನೇ ಇನ್ನೋವೇಟಿವ್ ಆಗಿ ಒಳಗಡೆ ಇರೋದನ್ನು ಮಾತ್ರ ಕೇಕ್ ಥರ ರೆಡಿ ಮಾಡಿಕೊಂಡೆ.
ಅದನ್ನು ಅಮ್ಮನೂ ನಾನು ಸೇರಿಕೊಂಡು ಕಟ್ ಮಾಡಿದ್ವಿ. ಆ ಅಮ್ಮಂಗೆ ಬೇಜಾರಾಗೋಯ್ತು, ಯಾವತ್ತೂ ನೀನು ಅಡುಗೆಯಲ್ಲಿ ಈ ಥರ ಮೆಸ್ಸಪ್ ಮಾಡಲ್ಲ ಅಲ್ವಾ, ಏನಾಯಿತು ಅಂತ ಕೇಳಿದ್ರು. ಏನೋ ಗೊತ್ತಿಲ್ಲ, ಅನ್ಫಾರ್ಚುನೇಟ್ಲಿ ಹಿಂಗೆ ಆಗೋಯ್ತು ಅಮ್ಮ ಅಂತ ಹೇಳಿದೆ. ಬಟ್ ಆದರೂ ಪರವಾಗಿಲ್ಲ ಬಿಡು, ಪ್ರೀತಿಯಿಂದ ಮಾಡಿದ್ಯಾ ತಾನೇ, ಬಾ ಕೇಕ್ ಕಟ್ ಮಾಡೋಣ ಅಂದರು. ಆ ಥರ ಒಂಥರ ಸಪೋರ್ಟಿವ್ ಆಗಿ ಒಂದು ಹೆಣ್ಣು ನಿಂತ್ಕೊಂಡ್ರೆ ಏನು ಬೇಕಾದರೂ ನಾವು ಸಾಧನೆ ಮಾಡ್ಬೋದು ಅಲ್ವಾ. ಸೀರಿಯಸ್ಲಿ ನನಗೆ ತುಂಬ ಖುಷಿ ಆಯಿತು, ಬಟ್ ಆದರೆ ಅಟ್ ಎ ಟೈಮ್ ತುಂಬ ಬೇಜಾರಾಗ್ತಿತ್ತು. ಯಾಕೆ ಅಂತ ಹೇಳಿದ್ರೆ ಕೇಕು ಸೀದೋಯ್ತಲ್ಲಪ್ಪ ಅಂತ. ಮನೇಲೇನಾದರೂ ಅಡುಗೆ ಮೆಸ್ಸಪ್ ಆದರೆ ಫಸ್ಟು ನಮಗೆ ಬೇಜಾರಾಗುತ್ತೆ. ಆದರೆ ನಮ್ಮ ಮನೆಯವರು ಅಷ್ಟೇ, ಅಮ್ಮನೂ ಅಷ್ಟೇ, ಕೇಕು ಒಳಗಡೆ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿ ತಿನ್ನೋದಕ್ಕೆ ಪ್ಲಮ್ ಕೇಕ್ ಥರ. ಬಟ್ ಮೇಲೆ ಮಾತ್ರ ಸೀದೋಗಿತ್ತಲ್ಲ, ನೆಕ್ಸ್ಟ್ ಟೈಮ್ ನೋಡ್ಕೊಂಡು ಮಾಡು ಅಂತ ಹೇಳಿದ್ರು. ಬಟ್ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಚೆನ್ನಾಗಿ ಬರೋವರೆಗೂ ಬಿಡೋದೇ ಇಲ್ಲ, ನಾನು ಟ್ರೈ ಮಾಡೇ ಮಾಡ್ತೀನಿ. ಸೊ ಏನೇ ತಪ್ಪಾದರೂ ಅದರಿಂದ ಕಲಿಬೇಕೇ ಹೊರತು ಬೇಜಾರು ಮಾಡಿಕೊಂಡು ಏನೂ ಪ್ರಯೋಜನ ಇಲ್ಲ. ತಪ್ಪು ಮಾಡೋದು ಸಹಜ, ಆದರೆ ತಿದ್ಕೊಂಡು ನಡಿಬೇಕಷ್ಟೇನೆ. ಈ ವುಮೆನ್ಸ್ ಡೇ ದಿನ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಕನಸುಗಳನ್ನ ಸಾಯಿಸಬೇಡಿ. ವಯಸ್ಸು ಕೇವಲ ಒಂದು ನಂಬರ್ ಅಷ್ಟೇನೆ, ಸಾಧನೆಗೆ ಯಾವುದೇ ಗಡಿ ಇಲ್ಲ. ನೀವು ಸ್ಟ್ರಾಂಗ್ ಆಗಿದ್ದೀರಾ, ನೀವು ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ, ನೀವು ಏನನ್ನು ಬೇಕಾದರೂ ಸಾಧಿಸ್ಬೋದು. ಇವತ್ತು ನೀವು ಸಾಧಿಸೋದಕ್ಕೆ ಶುರು ಮಾಡಿದ್ರೆ ನಾಳೆ 4 ಜನಕ್ಕೆ ನೀವು ಸ್ಫೂರ್ತಿಯಾಗಿರ್ತೀರಾ. ಟ್ರಸ್ಟ್ ಮೀ, ಯು ಆರ್ ಜಸ್ಟ್ ಆಸಮ್. ಈ ವಿಡಿಯೋ ನಿಮಗೆ ಸ್ವಲ್ಪ ಮಟ್ಟಿಗಾದರೂ ಇನ್ಸ್ಪೈರ್ ಮಾಡಿದರೆ ಇದನ್ನು ನಿಮ್ಮ ಕ್ಲೋಸ್ ವುಮನ್ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಸಾಧನೆ ಕಥೆನ ಅಥವಾ ನಿಮ್ಮ ಕನಸನ್ನು ಕಮೆಂಟಲ್ಲಿ ಹಂಚ್ಕೊಳ್ಳಿ. ನಾವೆಲ್ಲರೂ ಒಟ್ಟಾಗಿ ಬೆಳೆಯೋಣ. ಮತ್ತೆ ಸಿಗೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಇರೋವಂಥ ಎಲ್ಲ ಬ್ಯೂಟಿಫುಲ್ ಆರ್ಟ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.